Watch India's largest kids library only on Jio Hotstar. Download the app now. ಅರೆ ಪತ್ಲು ನೋಡು, ಎದುರುಗಡೆ ಒಂದು ಅಂಗಡಿ ಇದೆ ಕಣೋ, ಅಲ್ಲಿ ಹೋಗ್ಬಿಟ್ಟು ಹೊಟ್ಟೆಗೆ ಏನಾರು ತಿನ್ನೋಣ, ಭಾಳ ಹಸುವಾಗ್ತಿದೆ. ಬಾ. ಏನಪ್ಪಾ ಯಾರಲ್ಲೇ ಬೇಗ ಗರಮ ಗರಂ ಸಮೋಸ ಮಾಡ್ಕೊಡ್ರಪ್ಪ. ಅರೆ ಇದನ್ನಯ್ಯ, ನಾನ್ ಸಮೋಸ ಕೇಳಿದ್ದು, ನೀ ಮಿಠಾಯಿ ಕೊಡ್ತಾ ಇದೀಯಲ್ಲಪ್ಪ. ನಾನ್ ಮಿಠಾಯಿ ತಿನ್ನೋದಿಲ್ಲ ಕಣಯ್ಯ, ಮಿಠಾಯಿ ತಿನ್ನೋದಿಲ್ಲ. ಅರೆ ಏನಾಯ್ತು ನಿಮ್ಗೆಲ್ಲ? ಯಾಕೆ ನನ್ ಮುಖ ಹಂಗ್ ನೋಡ್ತಾ ಇದ್ದೀರಲ್ಲ? ಯಾಕ್ರಪ್ಪ ನಮ್ಮ ಸ್ನೇಹಿತಂಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ? ಬೇಡ ಅಂತ ಹೇಳೋದು ತಪ್ಪ. ಬೇಡ ಅಂತ ಹೇಳೋಕೆ ಹಿಂಗೆಲ್ಲ ಮಾಡಬಾರ್ದು. ಇದೇನಪ್ಪ ಇದು? ನಾನು ಏನ್ ಮಾಡಿದೆ ಅಂತ ಇಳಿಸಯ್ಯ ನನ್ನ. ಬೇಡ, ಬಿಟ್ಬಿಡಿ, ಬಿಡ್ರಪ್ಪ. ವಾಯ್ ಮೀಸ ಇದ್ರೇನೆ ಗಂಡ್ಸು, ಇಲ್ಲ ಅಂದ್ರೆ ಗಂಡ್ಸೇ ಅಲ್ಲ. ಯಜಮಾನ್ರೆ, ಇವರು ಈ ಶಬ್ದನ ಬಳಸಿದ್ರು, ನಾವು ಅದನ್ನ ಬಳಸೋದನ್ನ ಇದು ಮಾಡಿದೀವಲ್ಲ ಅದನ್ನ. ಹೌದಾ? ಹಾಗಾದ್ರೆ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಖಂಡಿತ ಆಗ್ಲೇಬೇಕು. ಹೇಳಿ, ಏನ್ ಮಾಡ್ಬೇಕು ಅಂತಿದ್ದೀರಾ ನೀವಿಬ್ರು? ಶಿಕ್ಷೆ ಕೊಡ್ತೀರಾ? ಅದ್ಯಾಕೆ ಸರ್ ಶಿಕ್ಷೆ ಕೊಡ್ತೀರಾ ನೀವು? ನಮ್ಗೆ ಯಾರು ಏನು ಹೇಳಿಲ್ಲ, ಇಲ್ಲೆಲ್ಲ ಆ ಥರ ಮಾತಾಡಬಾರ್ದು ಅಂತ. ನಮ್ಗೇನು ಗೊತ್ತಿಲ್ಲ, ಯಾಕೆ ಶಿಕ್ಷೆ ಕೊಡ್ತೀರಾ? ಬೇಡ, ಶಿಕ್ಷೆ ಕೊಡಬೇಡಿ. ಬಟ್ ಬಾಯಿ ಮುಚ್ಕೊಂಡಿರೋ, ಯಾಕೆ ಯಾವಾಗ್ಲೂ ಶಿಕ್ಷೆ ಬೇಡ 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 ಅಂತಿರ್ತೀಯ ನೀನು? ಏನು ಸರಿ ನೀನು ಹೇಳ್ತೀಯಾ? ಆ ಡೊಂಗಿರೋನು ಮುಂಚೆನೆ ಹೇಳವ್ನೆ. ಖಂಡಿತ ನಿಮ್ಮಿಬ್ಬರಿಗೂ ಶಿಕ್ಷೆ ಆಗೇ ಆಗುತ್ತೆ. ನಡೀರಿ, ಹಾಗಿದ್ರೆ ಶುರು ಮಾಡೋಣ. ಏನ್ ಮಾಡ್ತೀರಾ? ಬಂಡೆ ಹೊಡಿತೀರಾ ಅಥವಾ ಹೊಲದಲ್ಲಿ ಹೋಗಿ ನೇಗಿಲು ಉಳುಮೆ ಮಾಡ್ತೀರಾ? ಓಕೆ ಬಾಸ್, ನಾವು ಹೊಲ ಉಳ್ತೀವಿ ಬಾಸ್. ಹೌದಾ? ಅರೆ ಪತ್ಲು, ಇದು ಚೀಟಿಂಗ್ ಕಣೋ. ನಮ್ಗೆ ಹೊಲ ಒಳಗೆ ಕೇಳಿದ್ದು, ಹಸು ತರ ಹೊಲ ಉಳಿ ಅಂತ ಹೇಳಿಲ್ಲ ಅವರು. ಪತ್ಲು ಏನಾದ್ರು ಮಾಡು. ಅರೆ ಹೊಲ ಉಳ್ತಿದೀವಲ್ರಿ. ಈಗ ಸುಮ್ಮನೆ ನೇಗ್ಲು ಹೇಳಿಯೋ, ಜಾಸ್ತಿ ಮಾತಾಡಬೇಡ ಈಗ. ನಾವು ಮನುಷ್ಯರು ಕಡೆಯ, ಎತ್ತುಗಳಲ್ಲ. ನಡೀರಿ, ಈಗ ಮುಂದಿನ ಶಿಕ್ಷೆಗೆ ರೆಡಿ ಆಗ್ರಿ. ಅರೆ ನಾವು ಯಾವ ಶಿಕ್ಷಣ ತಗೊಳಕ್ಕೆ ರೆಡಿ ಇಲ್ಲ. ಈಗ ತಾನೇ ಹೊಲ ಓಡ್ ಬಂದಿಲ್ವಾ? ಏನ್ ಹೇಳ್ತೀರಾ ನೀವು? ಇದು ಸರಿ ಇಲ್ಲ. ನಿಮ್ಮಿಬ್ಬರದು ಮುಂಚೆದೇನೆ 4 ಶಿಕ್ಷೆ ಬಾಕಿ ಇದೆ. ಇವಾಗಂತೂ 5 ಆಗೋಗ್ಬಿಡ್ತು. ಮಟ್ಟು ಮಾತಾಡದೆ ಬಾಯಿ ಮುಚ್ಕೊಂಡಿರೋ, ಇಲ್ಲಾಂದ್ರೆ ಜೀವನ ಪೂರ್ತಿ ಇಲ್ಲಿ ಶಿಕ್ಷೆ ಅನುಭವಿಸ್ತಾನೆ ಇರ್ಬೇಕಾಗುತ್ತೆ ಕಣ. ಈಗ 2ನೇ ಶಿಕ್ಷೆ. ಈಗ ಇದನ್ನ ಹೇಳಿ, ನೀವು ಬಾವಿಯಿಂದ ನೀರ್ ತರ್ತೀರಾ ಅಥವಾ ನದಿಯಿಂದ ನೀರ್ ತಗೊಂಡ್ಬರ್ತೀರಾ? ನದಿ ಎಷ್ಟು ದೂರ ಇದೆ? 10 ಕಿಲೋಮೀಟರ್ ದೂರ. ಬಾವಿಲೇ ತರ್ತೀವಿ, ಬಾವಿ ನೀರ್ ತರ್ತೀವಿ. ಸಾರಿ, ಮತ್ತೆ ನಿಮ್ಮಿಷ್ಟ ಹೆಂಗೆ ಹಾಗೆ ಮಾಡಿ. ಇಲ್ಲಿದೆ ನೋಡಿ ಬಾವಿ ತೋಡುವಂತ ಸಾಮಾನುಗಳು. ನೀವೇ ಸ್ವಂತ ತೋಡ್ಬೇಕು ಮತ್ತೆ ನೀರ್ ತೆಗಿಬೇಕು. ಅರೆ ಇದೇನ್ ನಾಟಕ ಸ್ವಾಮಿ ನಿಮ್ದು? ಬಾವಿ ತೋಡ್ಬೇಕಾ ನಾವು? ನಿಮ್ಮಿಬ್ಬರದು ಅದೇ ತಾನೇ ಇಷ್ಟ ಇದ್ದಿದ್ದು, ಬಾವಿ ತೋಡ್ಬಿಟ್ಟು ನೀರ್ ತೆಗಿಯೋದು. ಬಾವಿ ತೋಡ್ತೀರಾ, ಆಮೇಲೆ ನೀರ್ ತೆಗಿತೀರಾ. ಅರೆ ಪತ್ಲು ಏನಾದ್ರು ಮಾಡೋ, ಖಾಲಿ ಹೋಟೆಲ್ ಅಂತಲೇ ಓಡೋದಿಲ್ಲ ಗೆಳೋ. ಏನ್ ಮಾಡ್ಲೋ? ಬಾವಿಲ್ ನೀರ್ ಸೇರ್ತೀವಿ ಅಂತಾನೆ ನೀನ ಹೇಳಿದ್ದು. ಇವಾಗಾಗಿ ಚೆನ್ನಾಗಿ ತೋಡು ಹಳ್ಳನ. ಅವನ್ ತುಂಬಾ ಜಾಣ ಕಣೋ, ಎಲ್ಲ ಕೆಲಸ ನಮ್ ಕೈಲೇ ಮಾಡಿಸ್ತಾ ಇದ್ದಾನೆ. ತಗೊಳ್ಳಿ ಯಜಮಾನ್ರೆ ನೀರು. ಇನ್ನು ನಮ್ ಕೈಯಿಂದ ಏನು ಸಾಧ್ಯ ಇಲ್ಲ.
ಹೊಯ್ 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 ಮೋಟು ಬಾಯಿ ಮುಚ್ಕೊಂಡಿರೋ ಅಂತ ಹೇಳಿಲ್ವ ನಿಂಗೆ? ನಾನು ಕೆಟ್ಟವನ್ನಬೇಕಾಗುತ್ತೆ ಕಣೋ. ಹಾಯ್ 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 ಇದು ಸೇರಿ 6 ಸರಿ ಶಿಕ್ಷೆ ಆಗ್ಬೇಕು. 3ನೇ ಶಿಕ್ಷೆಗೆ ರೆಡಿ ಆಗ್ರಿ. ಹೇಳಿ, ಪೈಂಟಿಂಗ್ ಮಾಡ್ತೀರಾ ಅಥವಾ ಮನೆ ಕಟ್ತೀರಾ? ದಣಿಗಳೇ, ನಾವು ಪೇಂಟಿಂಗೇ ಮಾಡ್ತೀವಿ. ನಂಗೆ ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಒಳ್ಳೇದೇ ಆಯ್ತು. ಕರ್ಕೊಂಡೋಗಿ ಇವ್ರನ್ನ ಪೈಂಟಿಂಗ್ ಮಾಡಕ್ಕೆ. ಇಲ್ಲಿದೆ ನೋಡಿ ನಮ್ಮ ಯಜಮಾನ್ರ ಮನೆ. ಇಲ್ಲೇ ಪೇಂಟ್ ಮಾಡ್ಬೇಕು. ಬೇಗ ರೆಡಿ ಆಗ್ಬಿಡಿ. ಇಷ್ಟು ದೊಡ್ಡ ಬಂಗ್ಲೆಗೆ ಪೇಂಟಿಂಗ್ ಮಾಡ್ಬೇಕಂತ ಕಣ. ಹಾ, ಇದು ಯಜಮಾನ್ರ ಬಂಗ್ಲೆ. ನೀವು ಶಿಕ್ಷೆ ಅನುಭವಿಸ್ಲೇಬೇಕು ಇವಾಗ. ಅಲ್ಲ ಸ್ವಾಮಿ, ನಮಗೂ ಸ್ವಲ್ಪ ಜಾಗ ಬಿಡ್ರಿ, ನಾವು ಪೇಂಟಿಂಗ್ ಮಾಡ್ಬೇಕಿಲ್ಲಿ. ಮಾಮನಿ ಮೊಟ್ಟ ಪತ್ಲು ನೀವಿಬ್ರು ಕೂಡನಾ? ಅಯ್ಯೋ ಏನಪ್ಪ ಒಟ್ಟು ಬತ್ಲು, ನಮ್ ಟೀಮ್ ಎಲ್ಲ ಇಲ್ಲೇ ಇದೆಯಲ್ಲಪ್ಪ. ಎತ್ತಾಗತಿ ಬಂತಯ್ಯ. ಡಾಕ್ಟ್ರಣ್ಣ, ನೀವಿಬ್ರು ಇಲ್ಲಿ ಬಂದು ಹೆಂಗ್ ಸಿಗಾಕೊಂಡ್ರಿ? ಅಯ್ಯೋ ನನ್ನ ಜೀವದ ಗಿಳಿಯ ಕೇಳ್ಬೇಡ ಕಣಯ್ಯ. ಅದನ್ನ ನಾವಿಬ್ರು ಹಿಂಗೆ ಹೋಗ್ತಾ ಇದ್ವಿ ಕಣಯ್ಯ. ಒಂದ್ಸರಿ ಬಾಯಲ್ಲಿ ಇಲ್ಲ ಬೇಡ ಅಂತ ಬಂತು ಕಣಯ್ಯ, ಸಿಕ್ಕಾಕೊಂಡ್ಬಿಟ್ವಿ ನಾವು. ಆವಾಗ್ಲಿಂದ ಇಲ್ಲ ಇಲ್ಲ ಅಂತ ಬರ್ತಾನೆ ಇದೆ ಕಣಯ್ಯ, ಬಾಯಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಕಣಯ್ಯ. ಮತ್ತೆ 3 ಸರಿ ಹೇಳಿದ್ರ? ಬರ್ಕೋ ಬರ್ಕೋ ಬರ್ಕೋ. ಡಾಕ್ಟರ್, ಆ ಯಜಮಾನ ನಮ್ಗೆ ಹೊಲ ಉಳಿಸ್ದ, ಬಾವಿ ತೋಡಿಸ್ದ. ಓ ಮೊಟ್ಟು ಬತ್ಲು, ನನ್ನ ಜೀವದ ಗೆಳೆಯರ, ನಾವು ಬಾವಿ ತೋಡ್ಬಿಟ್ಟೆ ಕಡೆಯ ಪೇಂಟಿಂಗ್ ಮಾಡಕ್ ಕೆಲ್ಸಕ್ಕೆ ಬಂದಿರೋದು. ನಾನು ಡಾಕ್ಟರ್ ಆಗಿ ಈ ಕೆಲಸ ಎಲ್ಲ ಮಾಡ್ತಿದ್ದೀನಿ. ಮೈ ಮೂಳೆ ಎಲ್ಲ ಮುರಿದೋಗ್ಬಿಟ್ಟಿದೆ ಕಡೆಯ, ತಡ್ಕೊಳಕ್ ಆಗ್ತಿಲ್ಲ. ನನ್ನ 20 ವರ್ಷದ ಅನುಭವದಲ್ಲಿ ನಾನು ಯಾವತ್ತೂ ಇಷ್ಟೊಂದು ಕೆಲಸ ಮಾಡೇ ಇರ್ಲಿಲ್ಲ. ಅರೆ ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋ, ಇಲ್ಲಿಂದ ನಾವು ಹೆಂಗೆ ಎಸ್ಕೇಪ್ ಆಗೋದು ಅಂತ. ಈ ಜನಗಳು ನಮ್ಮಂತವ್ರನ್ನ ಹಿಡಿದು ಕರ್ಕೊಂಬಂದ್ಬಿಟ್ಟು ಅವ್ರ ಕೆಲಸಗಳೆಲ್ಲ ಮಾಡಿಸ್ಕೊತಾ ಇದಾರೆ ಕಣೋ. ಇದಕ್ಕೇನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು. ಐಡಿಯಾ. ಅಯ್ಯೋ, ಇದು ನನಗೆ ಎಡಗೈ ಕೆಲಸ ಕಣಯ್ಯ. ನಿನ್ನ ಈಗಲೇ ಭೂತ ಮಾಡಕ್ ಬಿಡ್ತೀನಿ ಕಣಯ್ಯ. ನಾವೀಗ ನಿಮ್ಮನ್ನ ತಿಳ್ಕೊಂಡಿವಿ. ಈಗ ನಾವು ನಿಮ್ ಬಾಸ್ನ ತಿನ್ನಕ್ ಬಂದಿದೀವಿ. ಅವ್ನ್ ತಿಂದು ತಿಂದು ದಡಿ ಆಗ್ಬಿಟ್ಟು ಸೋಂಬೇರಿ ಆಗ್ಬಿಟ್ಟಿದಾನೆ. ನಾವು ಎಂತವ್ರನ್ನ ತಿಂತೀವಿ ಅಂದ್ರೆ ಕೆಲಸ ಮಾಡದೇ ಇರ್ತಾರಲ್ಲ ಅವ್ರನ್ನ. ಯಾಕೆಂದ್ರೆ ಅವ್ರು ದಪ್ಪ ದಪ್ಪ ಗುಂಡ್ ಗುಂಡಿಗಿರ್ತಾರೆ. ನಮಗ್ ತಿನ್ನಕ್ಕೆ ಚೆನ್ನಾಗಿ ಆಹಾರ ಸಿಗುತ್ತಲ್ವ, ಅದಕ್ಕೇನೆ. ಏ ಸರ್ದಾರ, ಟೀಪಾಯ್ ಕೆಳಗಡೆ ಎದ್ ಬರೋ, ಬಂದ್ಬಿಟ್ಟು ಪ್ಲೇಟ್ ಅಲ್ಲಿ ಕೂತ್ಕೋ, ತಿನ್ಬೇಕು ನಾವು ನಿನ್ನ. ಇಲ್ಲ 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 ಇಲ್ಲ. ಹೊಯ್ 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 ಹೊಯ್. ನನ್ನನ್ನು ತಿನ್ಬೇಡ. ನಾನು ಕೆಲಸ ಮಾಡ್ತೀನಿ, ಕಷ್ಟ ಪಡ್ತೀನಿ, ಸಣ್ಣಗಾಗ್ಬಿಡ್ತೀನಿ. ಹೊಯ್ ಹೊಯ್. ಅರೆ ನೀನ್ ಹೆಂಗಯ್ಯ ಕೆಲಸ ಮಾಡ್ತೀಯ? ಎಲ್ಲರನ್ನು ಕರ್ಕೊಂಬಂದ್ಬಿಟ್ಟು ಒತ್ತಾಳ ಮಾಡ್ಕೊಂಡು ಕೆಲಸ ಮಾಡ್ಕೋತಿದ್ಯಾ ನೀನು? ನಾನ್ ಇನ್ಮೇಲೆ ಯಾರನ್ನು ಇಟ್ಕೊಳ್ಳಲ್ಲ. ಇದನ್ನ ಬಿಟ್ಬಿಡು. ಇನ್ಮೇಲೆ ನಮ್ ಕೆಲ್ಸನೆಲ್ಲ ನಾವೇ ಮಾಡ್ಕೊಂತೀವಿ. ನಿಜ ಹೇಳ್ತಾ ಇದ್ದೀನಿ. ಏಯ್, ನೀವೆಲ್ಲ ಯಾಕೋ ಸುಮ್ಮನೆ ಇದ್ದೀರಾ? ಹೇಳ್ರೋ. ನಾವೆಲ್ಲ ನಮ್ ಕೆಲ್ಸ ನಾವೇ ಮಾಡ್ಕೊಳ್ತೀವಿ. ಓಕೆ ಓಕೆ, ನಾವೀಗ ಸಂಪಿಗೆ ಮರಕ್ಕೆ ಹೋಗಿ ರೆಸ್ಟ್ ತಗೊಳ್ತೀವಿ. ನೀ ಕೆಲಸ ಮಾಡ್ತೀಯ ಇಲ್ವೋ ನಾಳೆ ನೋಡ್ತೀವಿ, ಚೆಕ್ ಮಾಡ್ತೀವಿ. ಇಲ್ಲ ಅಂದ್ರೆ ನಿಂಗೆ
ನೀವೆಲ್ಲ ಮನೆಗೆ ಹೋಗಿ ನಿಮ್ ಶಿಕ್ಷೆ ಎಲ್ಲ ಇವತ್ತೇ ಮುಗ್ದೋಯ್ತು. ಹೊಯ್ ಹೊಯ್. ಇಲ್ಲ ದಣಿ, ಇನ್ನು ನಮ್ ಕೆಲಸ ಬಾಕಿ ಇದೆಯಲ್ಲ. ಏನ್ ಮಾತಾಡ್ತಿದ್ಯಾ ಮೋಟು ನೀನು ಈಗ 2 ಸಲ ಹೇಳ್ಬಿಟ್ಟಿಯಲ್ಲೋ, ಶಿಕ್ಷೆ ಇನ್ನು 2 ಸಲ ಜಾಸ್ತಿ ಆಯ್ತು ನಮ್ಗೆ. ಇಲ್ಲ ಯಾವ ಶಿಕ್ಷೆನೂ ಜಾಸ್ತಿ ಆಗ್ಲಿಲ್ಲ. ಇಲ್ಲ 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 ಏನು ಇಲ್ಲ. ನೀವು ಹೋಗಿ ನಾವು ನಮ್ ಕೆಲ್ಸನ ನಾವೇ ಮಾಡ್ಕೋತೀವಿ. ಹೋಗಿ. ಅಯ್ಯೋ, ಇದು ಹೆಂಗಾಗುತ್ತಪ್ಪ ದಣಿ, ನಾವು ಬಹಳ ನಿಯತ್ತಿನ ಮನುಷ್ಯ ಸ್ವಾಮಿ. ನಾವ್ ಏನ್ ಶಿಕ್ಷೆ ಕೊಟ್ಟಿದ್ರು ಅದನ್ನ ಪೂರೈಸ್ಬಿಟ್ಟೇ ನಾವು ಹೋಗೋದು, ಹಂಗೆ ಹೋಗೋದಿಲ್ಲ ಸ್ವಾಮಿ ನಾವು, ಖಂಡಿತವಾಗ್ಲು. ಇಲ್ಲ ಖಂಡಿತವಾಗ್ಲೂ ನಾವು ಹೋಗೋದಿಲ್ಲ. ಅಯ್ಯ ಗಸೀಟ, ಏನ್ ಹೇಳ್ತಾ ಇದೀಯ ನೀನು? ಏನ್ ಮಾತಾಡ್ತಿದ್ಯಾ ನೀನು? ಇಲ್ಲಿ ನೋಡಿ, ಈಗ ನೀನು 5 ಸಲ ಹೇಳ್ಬಿಟ್ಟಿಯಲ್ಲಪ್ಪ, ಇನ್ನೊಂದ್ ತಿಂಗಳ ತನಕ ಇಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕು ನಾವು. ಈ ದಣಿ ಏನ್ ಹೇಳ್ತಾನೋ ಅದನ್ನ ಮಾಡ್ಬೇಕು. ಸಾರಿ ನಮ್ಮಿಂದ ತಪ್ಪಾಗೋಗಿದೆ. ನೀವು ಹೊರಟೋಗ್ಬಿಡಿ, ಇಲ್ಲ ಅಂದ್ರೆ ಅವ್ರು ಬಂದ್ಬಿಡ್ತಾರೆ, ನಮ್ಮೆಲ್ಲ ತಿಂದು ಬಿಡ್ತಾರೆ. ಓಹೋ, ಆ ಭೂತ ನಿನ್ನ ಹತ್ರ ಬಂದಿತ್ತಾ? ಆ ಭೂತ ನಮ್ಮನ್ನು ಹುಡ್ಕೊಂಡ್ ಬಂದಿತ್ತು. ನಾವ್ ಕೆಲಸ ಮಾಡ್ತಿರೋದನ್ನ ನೋಡ್ಬಿಟ್ಟು ಅದು ಹಂಗೆ ಹೊಟ್ಟೋಗ್ಬಿಡ್ತು. ಇವತ್ತಿಂದ ನಿನ್ ಕೆಲಸ ನೀನೇ ಮಾಡ್ಕೋಬೇಕು. ಅಯ್ಯೋ, ಟೈಮ್ ವೇಸ್ಟ್ ಮಾಡ್ಬೇಡಿ, ನಡ್ರಯ್ಯ, ನಮ್ ಜಾಗಕ್ಕೆ ಹೋಗ್ಬೇಡ, ನಾವು ಎಸ್ಕೇಪ್ ಆಗೋಣ. ಬರ್ರಿ, ಬೇಗ ಬರ್ರಿ. ಹುಯ್ ಇನ್ಮೇಲೆ ನಮ್ ಕೆಲ್ಸನೆಲ್ಲ ನಾವೇ ಮಾಡ್ಕೊಂಡ್ಬಿಡೋಣ. ಹೊಯ್ ಏನ್ ಇವ್ರು ನಮ್ಮನ್ನ ಗುಗ್ಗುಗಳನ್ನ ಮಾಡ್ಬಿಟ್ರಾ? Watch India's largest kids library only on Geo Hotstar. Download the app now.